ಪುಲ್ವಾಮಾ ಹುತಾತ್ಮ ಯೋಧರಿಗೆ ಸಲಾಂ. ನಮೋ ನಮೋ ಭಾರತಾಂಬೆ, ಕಾಶ್ಮೀರ ಕಿರೀಟಿನಿ. ಹೌದು, ಭಾರತದ ಭೂಷಿರ ಕನ್ಯಾಕುಮಾರಿಯಾದರೆ ಭಾರತಕ್ಕೆ ಕಿರೀಟಪ್ರಾಯವಾಗಿರುವುದು ಕಾಶ್ಮೀರ. ನೈಸರ್ಗಿಕವಾಗಿ ಶ್ರೀಮಂತವಾದ ಹಾಗೂ ಹಿಮಚ್ಛಾದಿತ ಗಿರಿ ಶಿಖರಗಳಿಂದ ಕೂಡಿದ ಕಾಶ್ಮೀರ ಕಣಿವೆಯಲ್ಲಿ ಪದೇ ಪದೇ ನಡೆಯುತ್ತಿರುವ ಕದನ ವಿರಾಮ ಉಲ್ಲಂಘನೆ, ಗಡಿಯಾಚೆಗಿನ ಅಪ್ರಚೋದಿತ ದಾಳಿ, ಭಯೋತ್ಪಾದಕರು ನಡೆಸುವ ಹಿಂಸಾಚಾರ, ಭಾರತೀಯ ಯೋಧರ ಮೇಲಿನ ಕಲ್ಲು ತೂರಾಟ, ಭಾರತೀಯ ಯೋಧರ ಬರ್ಬರ ಹತ್ಯೆಗಳು ಪ್ರತಿಯೊಬ್ಬ ಭಾರತೀಯನ ಕರುಳು ಹಿಂಡುತ್ತಿವೆ. ಭಾರತ ಮಾತೆಗೆ ಜೈ, ವೀರ ಯೋಧರು ಅಮರ ಎಂಬ ಘೋಷಣೆಗಳ ನಡುವೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ: ಮರೆಯುವುದಿಲ್ಲ ಮತ್ತು ಕ್ಷಮಿಸುವುದಿಲ್ಲ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಆವಂತಿಪೋರಾದಲ್ಲಿ ಕಳೆದ ಗುರುವಾರ ಅಂದರೆ ಫೆಬ್ರವರಿ 14ರಂದು ನಡೆದ ಭಯೋತ್ಪಾದಕ ದಾಳಿ ಇಡೀ ವಿಶ್ವ, ಅದರಲ್ಲೂ ಭಾರತೀಯರು ಕೆರಳಿ ಕೆಂಡವಾಗುವಂತೆ ಮಾಡಿದೆ. ನಗರದಿಂದ ಗ್ರಾಮಗಳ ತನಕ ರಸ್ತೆ ವೃತ್ತಗಳಲ್ಲಿ ವೀರ ಯೋಧರ ಜಯಕಾರದ ನಡುವೆ ದುಷ್ಕರ್ಮಿಗಳ ವಿರುದ್ಧ ಪ್ರತೀಕಾರದ ಕೂಗು ಕೇಳುತ್ತಿದೆ. ಭಯೋತ್ಪಾದನೆಯ ಮೂಲೋತ್ಪಾಟನೆಗೆ ಜನಮಾನಸ ಆಗ್ರಹಿಸುತ್ತಿದೆ. ಪುಲ್ವಾಮಾ ಹತ್ಯಾಕಾಂಡದ ದುಷ್ಕರ್ಮಿಗಳು ಮತ್ತು ಷಡ್ಯಂತ್ರ ರಚಿಸಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಒಕ್ಕೊರಲಿನ ಕರೆ ಕೇಳಿಬರುತ್ತಿದೆ. ಈ ದಾಳಿಯ ಹೊಣೆಯನ್ನು ಜೈಷ್ ಇ ಮೊಹಮ್ಮದ್ ಎಂಬ ಭಯೋತ್ಪಾದಕ ಸಂಘಟನೆ ಹೊತ್ತುಕೊಂಡಿದೆ. ಆತ್ಮಾಹುತಿ ದಾಳಿಯಲ್ಲಿ 100 ಕೆಜಿ ಸುಧಾರಿತ ಸ್ಫೋಟಕ ಬಳಸಿದೆ. ಸಿಆರ್ಪಿಎಫ್ ಯೋಧರು ವಾಹನಗಳಲ್ಲಿ ಕರ್ತವ್ಯಕ್ಕೆ ತೆರಳುತ್ತಿದ್ದಾಗ ನಡೆದ ಈ ಭಯೋತ್ಪಾದಕ ದಾಳಿಯಲ್ಲಿ ಕೇಂದ್ರ ಮೀಸಲು ಪೊಲೀಸ್ ಪಡೆಯ 40 ಯೋಧರು ವೀರಮರಣವನ್ನಪ್ಪಿದ್ದಾರೆ. ಈ ಘಟನೆಯಿಂದ ಇಡೀ ದೇಶವೇ ಜರ್ಝರಿತವಾಗಿದೆ. ಎಲ್ಲರ ಕಣ್ಣಾಲಿಗಳಲ್ಲಿ ಹನಿ ಮೂಡಿದೆ. ಭಾರತೀಯರೆಲ್ಲರಲ್ಲೂ ದುಃಖ ಮಡುಗಟ್ಟಿದೆ. ಈ ಅಮಾನವೀಯ ಹೇಯ ಕೃತ್ಯವೆಸಗಿದವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಎಂಬ ಆಕ್ರೋಶ, ಕಿಚ್ಚು ಒಕ್ಕೊರಲಿನಿಂದ ಕೇಳಿಬರುತ್ತಿದೆ. ಇಡೀ ದೇಶ ಹಿಡಿಯುತ್ತಿದೆ. ಕೋಟ್ಯಂತರ ಭಾರತೀಯರು ಹಣತೆ ಮೇಣದ ಬತ್ತಿ ಹಚ್ಚಿ ಮೃತ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ದುಷ್ಕರ್ಮಿ ಭಯೋತ್ಪಾದಕರನ್ನು ಸದೆಬಡಿಯುವಂತೆ ಆಗ್ರಹಿಸಿದ್ದಾರೆ. ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರ ಪಾರ್ಥಿವ ಶರೀರಕ್ಕೆ ಬಡ್ಗಾಮ್ನಲ್ಲಿ ಅಂತಿಮ ನಮನ ಸಲ್ಲಿಸಿದ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಶವ ಪೆಟ್ಟಿಗೆಗಳಿಗೆ ಹೆಗಲು ಕೊಟ್ಟು ಸರ್ಕಾರದ ಪರವಾಗಿ ಭಾವಪೂರ್ಣ ಗೌರವ ನಮನ ಸಲ್ಲಿಸಿದ್ದಾರೆ.
ಹೃದಯ ವಿದ್ರಾವಕವಾದ ಈ ಘಟನೆಯಿಂದ ತೀವ್ರ ನೊಂದಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ದೈನಂದಿನ ಮತ್ತು ನಿಗದಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ಇಂಥ ದುಷ್ಕೃತ್ಯಗಳಿಂದ ದೇಶವನ್ನು ಎದೆಗುಂದುವಂತೆ ಮಾಡಲಾಗುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೆರೆ ರಾಷ್ಟ್ರಕ್ಕೆ ನೀಡಿದ್ದಾರೆ. बंदूक पकड़ाने वाला, बम दागने वाला हो यार फिर बम देने वाला हो, किसी को चैन से सोने नहीं देंगे. ವಂದೇ ಭಾರತ ರೈಲಿಗೆ ಹಸಿರು ನಿಶಾನೆ ತೋರುವ ವೇಳೆ ಹೇಡಿತನದಿಂದ ನಿಷ್ಕಾರಣವಾಗಿ ಯೋಧರನ್ನು ಬೆಂಬಲ ನೀಡುತ್ತಿರುವವರಿಗೆ ಸೂಕ್ತ ಪ್ರತ್ಯುತ್ತರ ನೀಡಲಾಗುತ್ತದೆ, ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಹೇಳಿರುವ ಅವರು ವೀರ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ಸ್ಪಷ್ಟೋಕ್ತಿಗಳಲ್ಲಿ ತಿಳಿಸಿದ್ದಾರೆ. आतंक के सरपरस्तों ने जो गुनाह किया है वो चाहे जितना छिपने की कोशिश करें उन्हें सजा जरूर दी जाएगी और इसलिए सुरक्षा बलों को खुली छूट दे दी गई है. ಭಾರತ ಮಾತೆಯ ರಕ್ಷಣೆಗೆ ನಿಂತು ವೀರ ಮರಣ ಹೊಂದಿದ ಯೋಧರ ಪಾರ್ಥಿವ ಶರೀರಗಳನ್ನು ಜಮ್ಮು ಕಾಶ್ಮೀರದಿಂದ ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಕರೆತಂದಾಗ ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕಾಗಿ ಬಲಿದಾನ ಮಾಡಿದ ಯೋಧರ ಪಾರ್ಥಿವ ಶರೀರಗಳಿಗೆ ಪುಷ್ಪ ನಮನದೊಂದಿಗೆ ಅಂತಿಮ ಗೌರವ ಸಲ್ಲಿಸಿದರು. ಈ ಮಧ್ಯೆ ಆತ್ಮಾಹುತಿ ದಾಳಿಯಲ್ಲಿ ಹುತಾತ್ಮರಾದ ವೀರಾಗ್ರಣಿಗಳ ಅಂತ್ಯ ಸಂಸ್ಕಾರ ನಿನ್ನೆ ದೇಶದ ನಾನಾ ಭಾಗಗಳಲ್ಲಿರುವ ಯೋಧರ ಹುಟ್ಟೂರುಗಳಲ್ಲಿ ಲಕ್ಷಾಂತರ ಭಾರತೀಯರ ಅಶ್ರು ತರ್ಪಣದ ನಡುವೆ ಸಕಲ ಸರ್ಕಾರಿ ಮತ್ತು ಸೇನಾ ಗೌರವಗಳೊಂದಿಗೆ ನೆರವೇರಿತು. ಈ ದಾಳಿಯಲ್ಲಿ ಕರ್ನಾಟಕದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಗುಡಿಗೆರೆ ಕಾಲೋನಿಯ ವೀರ ಯೋಧ ಎಚ್. ಗುರು ಹುತಾತ್ಮರಾಗಿದ್ದು, ತ್ರಿವರ್ಣ ಧ್ವಜ ಹೊದಿಸಿದ ಅವರ ಪಾರ್ಥಿವ ಶರೀರವಿದ್ದ ಶವಪೆಟ್ಟಿಗೆ ನಿನ್ನೆ ಮಧ್ಯಾಹ್ನ ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಾಗ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಸೇನಾ ವಾಹನದಲ್ಲಿ ಪಾರ್ಥಿವ ಶರೀರ ಹುತಾತ್ಮ ಯೋಧನ ಹುಟ್ಟೂರು ಗುಡಿಗೇರಿಗೆ ಬೆಂಗಳೂರು, ಕೆಂಗೇರಿ, ಬಿಡದಿ, ರಾಮನಗರ ಮಾರ್ಗವಾಗಿ ತೆಗೆದುಕೊಂಡು ಹೊರಟಾಗ ದೇಶ ಕಾಯುವ ವೀರ ಯೋಧರಿಗೆ ಆಭಾರಿಯಾಗಿರುವ ರಾಜ್ಯದ ಜನರು ಬೆಂಗಳೂರು ಮೈಸೂರು ರಸ್ತೆಯ ಇಕ್ಕೆಲಗಳಲ್ಲೂ ನಿಂತು ವೀರ ಯೋಧನಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದ ದೃಶ್ಯ ಮನಕಲಕುವಂತಿತ್ತು. ಭಯೋತ್ಪಾದಕರನ್ನು ಕ್ಷಮಿಸುವುದಿಲ್ಲ, ಭಾರತ ಮಾತೆಯ ವೀರ ಪುತ್ರರಾದ ನಿಮ್ಮನ್ನು ಮರೆಯುವುದಿಲ್ಲ ಎಂಬ ಘೋಷಣೆ ಮೊಳಗಿತ್ತು.
ಇನ್ನು ಗುರು ಅವರ ಸ್ವಗ್ರಾಮ ಗುಡಿಗೇರಿಯಲ್ಲಿ ಊರಿಗೆ ಊರೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಪುಷ್ಪಗಳಿಂದ ಅಲಂಕರಿಸಿದ ವಾಹನದಲ್ಲಿ ಹುತಾತ್ಮ ಯೋಧನ ಪಾರ್ಥಿವ ಶರೀರವನ್ನು ಮೆರವಣಿಗೆಯಲ್ಲಿ ತಂದು ಸಕಲ ಸರ್ಕಾರಿ ಮತ್ತು ಸೇನಾ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನಡೆಸಿದಾಗ ಭಾರತ ಮಾತೆಗೆ ಜೈ, ವೀರ ಯೋಧ ಗುರು ಅಮರ್ ರಹೆ ಎಂಬ ಘೋಷಣೆ ಮುಗಿಲು ಮುಟ್ಟಿದ್ದರೆ, ಘೋಷಣೆಯ ನಡುವೆಯೂ ಗುರು ಅವರ ಪತ್ನಿ ಮತ್ತು ಪಾಲಕರ ಕಣ್ಣೀರು, ರೋಧನೆ ಕರುಳು ಕಿತ್ತು ಬರುವಂತಿತ್ತು. ಈ ನೋವಿನ ನಡುವೆಯೂ ವೀರ ಯೋಧನ ಪತ್ನಿ ತಮ್ಮ ಹಣೆಯವರೆಗೆ ಕೈಯೆತ್ತಿ ಗೌರವ ನಮನ ಸಲ್ಲಿಸುವ ಮೂಲಕ ದೇಶದ ಇಂಚಿಂಚು ನೆಲವನ್ನು ರಕ್ಷಿಸಲು ಗುರುವಿನಂಥ ವೀರ ಯೋಧರು ಬಲಿದಾನಕ್ಕೂ ಸಿದ್ಧ ಎಂಬ ಸಂದೇಶ ಸಾರಿದರು. ದೇಶಾದ್ಯಂತ 130 ಕೋಟಿ ಭಾರತೀಯರು ಸಿಆರ್ಪಿಎಫ್ ವೀರ ಯೋಧರ ಬಲಿದಾನವನ್ನು ಸ್ಮರಿಸುತ್ತಿದ್ದಾರೆ. ಜನರ ನೋವು, ಆಕ್ರೋಶದ ಮುಂದೆ ಸಾಗರದ ಅಲೆಗಳ ಅಬ್ಬರವೂ ಕೆಲಕಾಲ ಶಾಂತವಾಗಿತ್ತು. ಭಾರತ ಮಾತೆಯ ಜಯ ಘೋಷಕ್ಕೆ ಬಾನೂ ಸಾಲದಾಗಿತ್ತು. ದುರ್ಘಟನೆ ನಡೆದ ಎತ್ತರದ ಗಿರಿ ಶಿಖರ ಹಿಮಾಲಯ ವೀರ ಯೋಧರ ಬಲಿದಾನದ ಮುಂದೆ ಚಿಕ್ಕದಾಗಿ ಹೋಗಿತ್ತು. ಜನರ ಆಕ್ರೋಶದ ಕಟ್ಟೆಯೂ ಒಡೆದಿತ್ತು. ಪುಲ್ವಾಮಾ ದುಷ್ಕರ್ಮಿಗಳನ್ನು ಮಟ್ಟ ಹಾಕಿ ಎಂಬ ಕೂಗು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕೇಳಿಬರುತ್ತಿದೆ. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಹುತಾತ್ಮ ಯೋಧನ ಪಾರ್ಥಿವ ಶರೀರ ಆಗಮಿಸಿದಾಗ ಸಹಸ್ರಾರು ಜನರು ಕಂಬನಿ ಮಿಡಿದರು. ವೀರ ಯೋಧನ ಪುಟ್ಟ ಮಗಳು ಅಗಲಿದ ತಂದೆಗೆ ಸೆಲ್ಯೂಟ್ ಮಾಡಿ, ದೇಶ ಕಾಯಲು ನಮ್ಮ ತಂದೆಯಂಥ ನೂರಾರು ಯೋಧರಿದ್ದಾರೆ, ಇಂಥ ಕುಕೃತ್ಯದಿಂದ ಭಾರತವನ್ನು ಎದೆಗುಂದಿಸಲು ಸಾಧ್ಯವಿಲ್ಲ ಎಂಬ ಎಚ್ಚರಿಕೆಯನ್ನು ಭಯೋತ್ಪಾದಕರಿಗೆ ನೀಡಿದ ದೃಶ್ಯಕ್ಕೆ ದೇಶದ ಮನಕಲಕಿತು.
ಹಿಮಾಚಲ ಪ್ರದೇಶದಿಂದ ಹಿಡಿದು ಪಶ್ಚಿಮ ಬಂಗಾಳದವರೆಗೆ, ಉತ್ತರಾಖಂಡದಿಂದ ಮಧ್ಯಪ್ರದೇಶದವರೆಗೆ ಇಡೀ ದೇಶ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿ, ಈ ಸಂಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಸಂದೇಶ ಸಾರಿತು. ಪುಲ್ವಾಮಾ ದಾಳಿಯಲ್ಲಿ ಜಮ್ಮು ಕಾಶ್ಮೀರದ ನಜೀರ್ ಅಹ್ಮದ್, ಕೇರಳದ ವಿವಿ ವಸಂತಕುಮಾರ್, ಜಾರ್ಖಂಡದ ಮನೋಜ್ ಕುಮಾರ್ ಬೆಹೇರಾ, ಪಶ್ಚಿಮ ಬಂಗಾಳದ ಬಬ್ರೂ ಸಂತ್ರಾ ಹುತಾತ್ಮರಾಗಿದ್ದು, ಪುಲ್ವಾಮಾದಲ್ಲಿ ಹುತಾತ್ಮನಾದ ಪಂಜಾಬ್ನ ಜೈಮಲ್ ಸಿಂಗ್ ಅವರ ಪಾರ್ಥಿವ ಶರೀರ ಮೊಗಾಗೆ ಬಂದಾಗ ಪುರ ಜನರೆಲ್ಲರೂ ಸೇರಿ ಅಂತಿಮ ಗೌರವ ಸಲ್ಲಿಸಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವೀರ ಮರಣವನ್ನಪ್ಪಿದ ಯೋಧನ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರಿತು. ಇದೇ ದಾಳಿಯಲ್ಲಿ ವೀರ ಸ್ವರ್ಗ ಸೇರಿದ ಮತ್ತೊಬ್ಬ ಯೋಧ ಗುರುದಾಸಪುರದ 28 ವರ್ಷದ ಯುವಕ ಮಣಿಂದರ್ ಸಿಂಗ್ ಅವರ ಪಾರ್ಥಿವ ಶರೀರಕ್ಕೆ ಸಕಲ ಸೇನಾ ಗೌರವಗಳೊಂದಿಗೆ ಕಂಬನಿಯ ವಿದಾಯ ಹೇಳಲಾಯಿತು. ಪಂಜಾಬ್ನ ಮತ್ತಿಬ್ಬರು ಯೋಧರಾದ ತರನ್ ತಾರನ್ ಜಿಲ್ಲೆಯ ನಿವಾಸಿ ಸುಖ್ಜಿಂದರ್ ಸಿಂಗ್ ಮತ್ತು ರೋಪಡ್ ಜಿಲ್ಲೆಯ ನಿವಾಸಿ ಕುಲ್ವಿಂದರ್ ಸಿಂಗ್ ಅವರು ಕೂಡ ಈ ದಾಳಿಯಲ್ಲಿ ಹುತಾತ್ಮರಾಗಿದ್ದು, ಸಾವಿರಾರು ಜನರು ಈ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಬಿಹಾರದ ಇಬ್ಬರು ಯೋಧರು ಪುಲ್ವಾಮಾ ಭಯೋತ್ಪಾದಕರ ಆತ್ಮಾಹುತಿ ದಾಳಿಯಲ್ಲಿ ಪ್ರಾಣಾರ್ಪಣೆ ಮಾಡಿದ್ದು, ಕಾನ್ಸ್ಟೇಬಲ್ ರತನ್ ಠಾಕೂರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಸಂಜಯ್ ಕುಮಾರ್ ಸಿನ್ಹಾ ಅವರ ಪಾರ್ಥಿವ ಶರೀರ ರಾಜ್ಯಕ್ಕೆ ಆಗಮಿಸಿದಾಗ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಯೋಧರ ಅಂತ್ಯಕ್ರಿಯೆ ನೆರವೇರಿತು. ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣವನ್ನಪ್ಪಿದ ತಮಿಳುನಾಡಿನ ಯೋಧ ಕಾನ್ಸ್ಟೇಬಲ್ ಚಂದ್ರನ್ ಪಾರ್ಥಿವ ಶರೀರಕ್ಕೆ ತ್ರಿಚಿಯಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂತಿಮ ನಮನ ಸಲ್ಲಿಸಿದರು. ರಾಜಸ್ಥಾನದ ಜೈಪುರ್ನ ಯೋಧ ಲೋಹಿತಾಶ್ ಲಾಂಬಾ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರ ಸಹಸ್ರಾರು ಜನರ ಅಶ್ರುತರ್ಪಣದೊಂದಿಗೆ ಶಹಪುರಾದಲ್ಲಿ ನೆರವೇರಿತು. ಸೇನಾಪಡೆಗಳು ಗೌರವ ನಮನ ಸಲ್ಲಿಸಿದರು. ಕೇಂದ್ರ ಸಚಿವ ರಾಜವರ್ಧನ್ ಸಿಂಗ್ ರಾಥೋಡ್ ಮತ್ತಿತರರು ಅಂತಿಮ ನಮನ ಸಲ್ಲಿಸಿದರು. ಈ ಭಯೋತ್ಪಾದಕ ದಾಳಿಯಲ್ಲಿ ರಾಜಸ್ಥಾನದ 4 ಸುಪುತ್ರರು ಶಹೀದಾಗಿದ್ದಾರೆ. ಹುತಾತ್ಮ ಹೇಮರಾಜ್ ಮೀನಾ, ಜೀತ್ ರಾಮ್, ಭಗೀರಥ್ ಸಿಂಗ್ ಹಾಗೂ ನಾರಾಯಣ್ ಲಾಲ್ ಗುರ್ಜರ್ ಅವರ ಅಂತ್ಯಕ್ರಿಯೆ ಸಹಸ್ರಾರು ಜನರ ಕಂಬನಿಯ ನಡುವೆ ಸಕಲ ಸೇನಾ ಗೌರವದೊಂದಿಗೆ ನೆರವೇರಿತು. ಉತ್ತರಾಖಂಡದ ಹರಿದ್ವಾರದ ಗಂಗಾ ನದಿಯ ತಟದಲ್ಲಿ
ಸಿಆರ್ಪಿಎಫ್ನ ಹುತಾತ್ಮ ಯೋಧ ಎಎಸ್ಐ ಮೋಹನ್ ಲಾಲ್ ಅವರಿಗೆ ಜನರು ಅಶ್ರುಪೂರ್ಣ ವಿದಾಯ ನೀಡಿದರು. ವಂದೇ ಮಾತರಂ ಘೋಷಣೆಗಳ ನಡುವೆ ಸೇನಾ ಗೌರವದೊಂದಿಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರಿತು. ಮಹಾರಾಷ್ಟ್ರದ ಇಬ್ಬರು ವೀರಪುತ್ರರು ಪುಲ್ವಾಮಾ ಭಯೋತ್ಪಾದಕ ದಾಳಿಗೆ ಬಲಿಯಾಗಿದ್ದು, ಹುತಾತ್ಮ ಯೋಧರಾದ ನಿತಿನ್ ಶಿವಾಜಿರಾವ್ ರಾಥೋಡ್, ಸಂಜಯ್ ರಜಪೂತ್ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಜಿಲ್ಲಾಡಳಿತ ಅಂತಿಮ ನಮನ ಸಲ್ಲಿಸಿತು. ಭಾರೀ ಸಂಖ್ಯೆಯಲ್ಲಿ ಸೇರಿದ್ದ ಜನರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಉತ್ತರ ಪ್ರದೇಶದ ಹೆಚ್ಚಿನ ಯೋಧರು ಬಲಿದಾನಗೈದಿದ್ದು, ಹುತಾತ್ಮ ಯೋಧರಾದ ಪ್ರದೀಪ್ ಕುಮಾರ್, ರಮೇಶ್ ಯಾದವ್, ಅವಧೇಶ್ ಕುಮಾರ್ ಯಾದವ್, ಪಂಕಜ್ ಕುಮಾರ್ ತ್ರಿಪಾಠಿ, ಅಮಿತ್ ಕುಮಾರ್, ವಿಜಯ್ ಮೌರ್ಯ, ರಾಮ್ ವಕೀಲ್ ಅವರ ಪಾರ್ಥಿವ ಶರೀರಗಳು ಹುಟ್ಟೂರಿಗೆ ಬಂದಾಗ ನೆರೆ ದೇಶದ ವಿರುದ್ಧ ಘೋಷಣೆಗಳ ಮೂಲಕ ಜನರು ಆಕ್ರೋಶ ವ್ಯಕ್ತಪಡಿಸಿದರೆ ತ್ರಿವರ್ಣ ಧ್ವಜ ಬಾನೆತ್ತರದಲ್ಲಿ ಹಾರಾಡಿದವು. ಸಹಸ್ರಾರು ದೇಶಭಕ್ತರು ಈ ಯೋಧರ ಶೌರ್ಯಕ್ಕೆ ತಮ್ಮ ಅಶ್ರುತರ್ಪಣ ನೀಡಿದರು. ಮಧ್ಯಪ್ರದೇಶದ ಜಬಲ್ಪುರಕ್ಕೆ ವೀರಮರಣ ಹೊಂದಿದ ಯೋಧನ ಪಾರ್ಥಿವ ಶರೀರ ಆಗಮಿಸಿದಾಗ ಸಾವಿರಾರು ಜನರು ಆಗಮಿಸಿ ಹುತಾತ್ಮ ಯೋಧನಿಗೆ ಗೌರವ ನಮನ ಸಲ್ಲಿಸಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು. ಭಾರತದ ಸಾರ್ವಭೌಮತೆಯನ್ನು ಕಾಪಾಡಲು, ದೇಶದ ಗಡಿಯನ್ನು ಕಾಯಲು, ದೇಶದ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಶ್ರಮಿಸುವ ವೀರ ಯೋಧರು ನಿರ್ದಯಿ ಭಯೋತ್ಪಾದಕರ ಹೇಡಿ ಕೃತ್ಯಕ್ಕೆ ಬಲಿಯಾಗಿ ಇಂದು ನಮ್ಮೊಂದಿಗೆ ಬೌದ್ಧಿಕವಾಗಿ ಇಲ್ಲವಾದರೂ ತಾಯಿ ಭಾರತಿಯನ್ನು ರಕ್ಷಿಸಲು ಹೋರಾಡಿದ ಅವರು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ನೆಲೆಸಿದ್ದಾರೆ. ಭಾರತದ ವೀರ ಯೋಧರ ವಾಹನದ ಮೇಲೆ ನಡೆದ ಭಯೋತ್ಪಾದಕ ಆತ್ಮಹತ್ಯಾ ದಾಳಿಯನ್ನು ವಿಶ್ವಸಂಸ್ಥೆ ಖಂಡಿಸಿದೆ. ಅಮೆರಿಕ, ರಷ್ಯಾ, ಫ್ರಾನ್ಸ್, ಚೈನಾ, ಆಸ್ಟ್ರೇಲಿಯಾ, ಶ್ರೀಲಂಕಾ, ದಕ್ಷಿಣ ಕೊರಿಯಾ ಸೇರಿದಂತೆ ಹಲವು ಪ್ರಮುಖ ದೇಶಗಳು ಪುಲ್ವಾಮಾ ದಾಳಿಯನ್ನು ಉಗ್ರವಾಗಿ ಖಂಡಿಸಿದ್ದು ಭಾರತಕ್ಕೆ ಬೆಂಬಲ ಸೂಚಿಸಿವೆ. ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಭಾರತದೊಂದಿಗೆ ಕೈಜೋಡಿಸುವ ಸ್ಪಷ್ಟ ಸಂದೇಶ ನೀಡಿವೆ. ಈ ಮಧ್ಯೆ ಭಾರತ ನೆರೆಯ ಪಾಕಿಸ್ತಾನಕ್ಕೆ ನೀಡಿದ್ದ ಪರಮಾಪ್ತ ದೇಶದ ಸ್ಥಾನಮಾನವನ್ನು ಹಿಂಪಡೆದಿದೆ. It has requested the Ministry of External Affairs to take all possible diplomatic measures in order to ensure that there is a complete isolation of Pakistan from the international community for having actively participated and encouraged this act of terrorism. There is incontrovertible evidence of the Pakistani hand in this gruesome incident. ಪುಲ್ವಾಮಾ ಭಯೋತ್ಪಾದಕ ಕೃತ್ಯಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತದೆ ಎಂಬ ಸ್ಪಷ್ಟ ಎಚ್ಚರಿಕೆಯನ್ನು ಪ್ರಧಾನಿ ಮೋದಿ ನೀಡಿದ್ದಾರೆ. नई रीति और नई नीति का देश है. ये अब दुनिया भी अनुभव करेगी. बंदूक चलाने वाला हो या बंदूक पकड़ाने वाला, बम दागने वाला हो या फिर बम देने वाला हो, किसी को चैन से सोने नहीं देंगे. ದೇಶವನ್ನು ರಕ್ಷಿಸುವ ಯೋಧರು ತ್ರಿವರ್ಣ ಧ್ವಜದ ಘನತೆಯನ್ನು ಎತ್ತಿ ಹಿಡಿಯುವುದನ್ನು ತಮ್ಮ ಕರ್ತವ್ಯ ಹಾಗೂ ಧರ್ಮ ಎಂದು ಭಾವಿಸಿ ದೇಶ ಸೇವೆಗಾಗಿ ತಮ್ಮ ಎಲ್ಲವನ್ನೂ ಮುಡುಪಾಗಿಡುತ್ತಾರೆ. ಆದರೆ ತ್ರಿವರ್ಣ ಧ್ವಜದಲ್ಲೇ ಅವರು ಮರಳಿದಾಗ ದೇಶ ನಿಶ್ಶಬ್ದವಾಗಿತ್ತು. ಯೋಧರ ಬಗ್ಗೆ ದೇಶ ಸದಾ ಹೆಮ್ಮೆ ಪಡುತ್ತದೆ. ಪುಲ್ವಾಮಾ ದಾಳಿಯಲ್ಲಿ ಮಡಿದ ಎಲ್ಲ ವೀರ ಯೋಧರಿಗೆ ನಮ್ಮ ಸಲಾಂ.